ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ದೇವರನ್ನು ನಂಬಿದವರಿಗೆ ಯಾಕೆ ಹೆಚ್ಚು ಹೆಚ್ಚು ಕಷ್ಟ ಬರುತ್ತದೆ ಎಂದು ತಿಳಿಯೋಣ ಬನ್ನಿ. ದೇವರನ್ನು ನಂಬಿದವರಿಗೆ ಯಾಕೆ ಹೆಚ್ಚು ಹೆಚ್ಚು ಕಷ್ಟ ಬರುತ್ತೆ? ನಾವು ದೇವರನ್ನು ಎಷ್ಟು ಬೇಡಿಕೊಂಡರೂ ಪೂಜಿಸಿದರೂ ದೇವರು ನಮಗೆ ಒಲಿಯುವುದಿಲ್ಲ. ಅದೇ ದೇವರ ಕಡೆ ತಲೆಯನ್ನು ಹಾಕದೆ ನುಡಿದವರಿಗೆ ದೇವರು ಎಲ್ಲವನ್ನೂ ನೀಡುತ್ತಾನೆ. ಅವರ ಜೀವನವನ್ನು ಸುಖದಿಂದಿಟ್ಟಿರುತ್ತಾನೆ. ದೇವರು ನಂಬಿದವರಿಗೆ ಯಾವಾಗಲೂ ಕಷ್ಟ ಏಕೆ ಬರುತ್ತೆ? ಶ್ರೀಕೃಷ್ಣ ಇದಕ್ಕೆ ಹೀಗೆಂದು ಉತ್ತರಿಸಿದ್ದಾನೆ. ದೇವರ ಪೂಜೆಯನ್ನು ಮಾಡುವವರಿಗೆ, ದೇವರ ಅತಿಯಾಗಿ ನಂಬುವವರಿಗೆ ಯಾಕೆ ದೇವರು ಕಷ್ಟಗಳನ್ನು ನೀಡುತ್ತಾನೆ ಎಂಬುದರ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಹುಟ್ಟಿಕೊಂಡಿರಬಹುದು. ಇದೇ ರೀತಿ ಪ್ರಶ್ನೆ ಮಹಾಭಾರತದಲ್ಲಿ ಅರ್ಜುನನಿಗೆ ಕೂಡ ಉಂಟಾಗಿತ್ತು. ಇದನ್ನು ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳಿದನಂತೆ. ಈ ವಿವರವನ್ನು ನಾನು ಭಗವದ್ಗೀತೆಯಲ್ಲೂ ನೋಡಿರಬಹುದು. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಈ ಕಥೆಯ ಮೂಲಕ ಉತ್ತರಿಸುತ್ತಾನೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಕಥೆಯಿದು. ಶ್ರೀಕೃಷ್ಣ ಅರ್ಜುನ ಕುರಿತು, ಅರ್ಜುನ ಒಬ್ಬ ಆಸ್ತಿಕನಾದ ಹಾಗೂ ಒಬ್ಬ ನಾಸ್ತಿಕನಾದ ಇಬ್ಬರು ಶಿಷ್ಯರು ಹೊಂದಿದ್ದರು. ಆಸ್ತಿಕನಾದ ಶಿಕ್ಷಕ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದನು. ದೇವರು ಪೂಜೆ ಪುನಸ್ಕಾರ, ದೇವರ ಮಂತ್ರ ಸ್ಫಟನೆ, ದೇವರ ಧ್ಯಾನ, ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದ. ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದ. ಆದರೆ ನಾಸ್ತಿಕನಾದ ಶಿಷ್ಯನು ದುಶ್ಚಟಗಳನ್ನು ಹೊಂದಿದ್ದನು. ಅವನು ಎಂದಿಗೂ ದೇವರ ಮುಖವನ್ನು ನೋಡಿದವನಾಗಿರಲಿಲ್ಲ. ನಾಸ್ತಿಕನಾದ ಶಿಷ್ಯನಿಗೆ ಒಂದು ದಿನ ರಾತ್ರಿ ಕುಡಿದು ರಸ್ತೆಯಲ್ಲಿ ಹೋಗುವಾಗ ಚಿನ್ನದ ಮೂಟೆಯೊಂದು ಸಿಕ್ಕಿತು. ಅವನು ಸಂತೋಷದಿಂದ, ನಾನಿನ್ನು ಆಗರ್ಭ ಶ್ರೀಮಂತ, ಯಾರಿಂದಲೂ ನನ್ನಷ್ಟು ಶ್ರೀಮಂತರಾಗಲು ಸಾಧ್ಯವಿಲ್ಲ ಎಂದು ಬೀಗಿದ್ದನು. ಅದೇ ಸಮಯ ಆಸ್ತಿಕನಾದ ಶಿಷ್ಯನು ಅವನ ತಪ್ಪನ್ನು ತಿದ್ದುಕೊಳ್ಳುವಂತೆ ಹೇಳಿದನು. ಇದು ಯಾರದೋ ಹಣ, ಇದನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಎನ್ನುತ್ತಾನೆ. ಆಗ ನಾಸ್ತಿಕ ಶಿಷ್ಯನು, ನೋಡು, ನೀನು ದೇವರ ಪೂಜೆ, ಧ್ಯಾನ, ಧರ್ಮ ಮಾರ್ಗದಲ್ಲಿ ನಡೆದು ಏನನ್ನು ಪಡೆದುಕೊಂಡಿದ್ದೀಯ? ಪೂಜೆ ಪುನಸ್ಕಾರಗಳಿಂದ ಏನು ಸಿಕ್ಕಿದೆ ಎಂದು ಹೇಳುತ್ತಾನೆ. ಅವನಿಗೆ ಹೇಳುತ್ತಾ ಅವನಿಗೆ ಅವಮಾನಿಸುತ್ತಾನೆ. ಆಸ್ತಿಕ ಶಿಷ್ಯನಿಗೆ ಅವನು ಹೇಳಿರುವುದು ಸರಿ ಎನಿಸಿತು. ಇದಕ್ಕೆ ಉತ್ತರವನ್ನು ಪಡೆಯಲು ತನ್ನ ಗುರುಗಳಲ್ಲಿಗೆ ಬರುತ್ತಾನೆ. ಆಗ ಗುರುಗಳು ಆತನಿಗೆ, ಪ್ರಸ್ತುತ ಜನ್ಮದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಬೆಲೆ ತರಲೇಬೇಕಾಗುತ್ತದೆ. ಹಿಂದಿನ ಜನ್ಮದಲ್ಲಿ ನೀನು ನಾಸ್ತಿಕನಾಗಿದ್ದೆ, ಮಾಡಬಾರದ ತಪ್ಪುಗಳನ್ನು ಮಾಡಿದೆ. ಕರ್ಮದ ಫಲವಾಗಿ ನೀನಿಂದು ಮರಣ ಹೊಂದಿರುವ ದಿನವಾಗಿತ್ತು. ಆದರೆ ನೀನಿಷ್ಟು ದಿನ ಮಾಡಿದ ಪೂಜೆ ಪುನಸ್ಕಾರ, ದೇವರ ಅನುಗ್ರಹದಿಂದ ಒಂದು ಮುಳ್ಳು ನಿನ್ನ ಕಾಲಿಗೆ ಚುಚ್ಚುವ ಮೂಲಕ ಪಾರಾಗಿದ್ದೀಯ. ಅವನು ಈ ಜನ್ಮದಲ್ಲಿ ನಾಸ್ತಿಕನಾಗಿರಬಹುದು, ಆದರೆ ಇಂದಿನ ಜನ್ಮದಲ್ಲಿ ಮಹಾಸಾತ್ವಿ, ದೇವರ ಬಗ್ಗೆ ಅಪಾರ ಭಕ್ತಿಯುಳ್ಳವನಾಗಿದ್ದನು. ಹಾಗಾಗಿ ಆತನ ಈ ಜನ್ಮದಲ್ಲಿ ಶ್ರೀಮಂತನಾಗಿದ್ದಾನೆ. ಅವನು ಈ ಜನ್ಮದಲ್ಲಿ ಮಾಡಿರುವ ಪಾಪಗಳಾಗಿದ್ದು ಆಗರ್ಭ ಶ್ರೀಮಂತ ಬೇಕಾದವನು ಕೇವಲ ಶ್ರೀಮಂತನಾಗಿ ಉಳಿದನು ಎಂದು ಹೇಳುತ್ತಾರೆ. ಇತರ ಉಳಿದ ಆಸ್ತಿಕನ ಮತ್ತು ತನ್ನ ದೇವರ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾನೆ. ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು, ಅರ್ಜುನ, ಈಗ ನಿನಗೆ ತಿಳಿಯಿತೆ, ದೇವರು ಎಲ್ಲವನ್ನು ಮೊದಲೇ ನೀಡಿರುತ್ತಾನೆ. ನಾವು ನಮ್ಮ ಫಲವನ್ನು ಪಡೆದುಕೊಳ್ಳಲು ಆತುರ ಪಡಬಾರದು. ದೇವರು ನೀಡುವ ತನಕ ತಾಳ್ಮೆಯಿಂದ ಕಾಯಬೇಕು ಎಂದು ಹೇಳುತ್ತಾನೆ.
ನೋಡಿದ್ರಲ್ಲ ಸ್ನೇಹಿತರೆ, ದೇವರು ನಮಗೆ ಹೆಚ್ಚು ಹೆಚ್ಚು ಕಷ್ಟವನ್ನು ಯಾಕೆ ಕೊಡುತ್ತಾನೆ ಎಂದು. ದೇವರು ಎಲ್ಲವನ್ನು ಮೊದಲೇ ನಮಗೆ ನೀಡಿರುತ್ತಾನೆ, ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.